ಕಾಗಲ ಎಷ್ಟು ಜನ ಮಂದಿ ಕೈ ಹತ್ರಪ್ಪ 2 ಜನ ಮಂದಿ ಅಂದ್ರಪ್ಪ ಆನಂದಪುರದಲ್ಲಿ ಎಷ್ಟು ಜನ ಕೈ ಐತೆ ಒಂದು ಕಡೆ ರಂಗನಾಥ್ 1268 ವಸಂತ್ ಕಿತ್ತೂರ್ ವಸಂತ್ ಕುಮಾರ್ ಇನ್ನೊಬ್ರೆ ಹೆಂಗ ಇಲ್ಲ 15 ಜನ 3 ಲೈನು 15 ನಮ್ಮ ಸಾಗರ ಕಾನ್ಸ್ಟಿಟ್ಯೂನ್ಸಿ ಸಾಗರ ತಾಲೂಕು ಇರ್ಬೋದು ಮತ್ತು ಹೊಸನಗರ ರಿಪ್ಪನ್ಪೇಟೆ ಮತ್ತು ನಗರ ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ನಮ್ಮಲ್ಲಿ 271 ಬೂತ್ಗಳು ಬರ್ತಾ ಇದೆ. ಇವುಗಳಲ್ಲಿ ಸುಮಾರು 25 ಕ್ರಿಟಿಕಲ್ ಬೂತ್ ಅಂತ ನಾವು ಈಗಾಗಲೇ ಗುರುತು ಮಾಡಿ ಅದಕ್ಕೆ ವಿಶೇಷವಾಗಿ 1+1 ಸಿಬ್ಬಂದಿಯನ್ನು ಈಗಾಗಲೇ ನೇಮಿಸಿರ್ತೀವಿ. ಸಾಮಾನ್ಯವಾಗಿ ನಮ್ಮಲ್ಲಿ ಅಂಥ ಅತಿ ಸೂಕ್ಷ್ಮ ಪ್ರದೇಶಗಳಂತ ಯಾವುದೂ ಇಲ್ಲ. ಆದರೂ ಸಹ ಇರುವಂಥ 1,000ಕ್ಕಿಂತ ಹೆಚ್ಚು ಮತದಾರರಿದ್ದಲ್ಲಿ ಅಥವಾ ಈ ಹಿಂದೆ ಏನಾದರೂ ಸಣ್ಣ ಪುಟ್ಟ ಇಶ್ಯೂಸ್ ಇದ್ದಲ್ಲಿ ಸಹ ಅಲ್ಲಿ 1ಕ್ಕಿಂತ ಹೆಚ್ಚು ಸಿಬ್ಬಂದಿಯನ್ನು ನೇಮಿಸಿರ್ತೀವಿ. ಈಗಾಗಲೇ ನಮಗೆ ಸೆಂಟ್ರಲ್ದಿಂದ ಒಂದು RPF ಫೋರ್ಸ್ ಬಂದಿದ್ದು ಅಲ್ಲಿಂದ 72 ಪರ್ಸನ್ಸನ್ನು ತಗೊಂಡಿದ್ದೀವಿ. ವಿತ್ ಅವರು ಆರ್ಮ್ ವಿತ್ ವೆಪನ್ ತಗೊಂಡು ಬರ್ತಾರೆ ಅವರು. ಟೋಟಲ್ ಆಗಿ ಸಾಗರ ತಾಲೂಕದಲ್ಲಿ ಅಂಥ ಯಾವುದೇ ಸಮಸ್ಯೆ, ಸಾಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಇಲ್ಲಿ ತನಕ. ಸಂಪೂರ್ಣವಾಗಿ ನಾವು ಬಂದೋಬಸ್ತ್ ಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಈಗಾಗಲೇ 427 ಪೊಲೀಸ್ ಸಿಬ್ಬಂದಿಯನ್ನು ಬಳಸಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮಗೆ DRದಿಂದ 77 ಪರ್ಸನ್ಸ್ ಬಂದಿದ್ದಾರೆ. ಹೋಮ್ ಗಾರ್ಡ್ಗಳು 165, ಅರಣ್ಯ ಇಲಾಖೆಯಿಂದ 48 ಸಿಬ್ಬಂದಿಗಳು. ಹೀಗೆ ನಾವು ಬೇರೆ ಬೇರೆ ವಿಭಾಗದಿಂದ ತಗೊಂಡು ಎಲ್ಲರನ್ನ ಈ ಒಂದು ಚುನಾವಣಾ ಕರ್ತವ್ಯಕ್ಕೆ ನೇಮಿಸಿದ್ದೀವಿ. ಮುಖ್ಯವಾಗಿ ಈ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಾರ್ವಜನಿಕರು ಯಾವುದೇ ಭಯ ಇಲ್ಲದೇ ಬಂದು ಮತದಾನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸಂಪೂರ್ಣವಾದಂಥ ಪ್ರೊಟೆಕ್ಷನನ್ನು ಕೊಟ್ಟಿದ್ದೀವಿ. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸಾರ್ವಜನಿಕರ ಸುರಕ್ಷತೆ, ಅದ್ರ ಜೊತೆ EVMಗಳ ಸುರಕ್ಷತೆಯನ್ನು ನಾವು ಚೆನ್ನಾಗಿ ಮಾಡ್ತೀವಿ ಅನ್ನುವಂಥ ನಂಬಿಕೆ ಇದೆ. ನಮ್ಮ ಸಿಬ್ಬಂದಿಗಳು ಈಗಾಗಲೇ ಆ ಕುರಿತಾಗಿ ಸಂಪೂರ್ಣವಾದ ತನಿಖೆಯನ್ನು ಕೊಟ್ಟಿದ್ದೀವಿ. ಈಗಲೇ ರೋಲ್ ಕಾಲ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತು ಬಂದಂಥವರಿಗೆ ಸರಿಯಾದಂಥ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನಾಗಲಿ, ಅದಕ್ಕೆ ಆಹಾರ ಮತ್ತು ಅವರಿಗೆ ಕುಡಿಯುವ ನೀರಿರ್ಬೋದು ಅಥವಾ ಬೇಸಿಕ್ ಅವಶ್ಯಕತೆಗಳೇನಿದೆ ಅದೆಲ್ಲವನ್ನು ಸಹ ಬಂದಂಥ ಎಲ್ಲ ಸಿಬ್ಬಂದಿಗಳಿಗೆ ನಾವು ಕೊಟ್ಟಿದ್ದೀವಿ. ಮುಖ್ಯವಾಗಿ ನಮಗೆ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ ಹೋಮ್ ಗಾರ್ಡ್ಗಳು ಇವರೆಲ್ಲ, ಬಟ್ ಎಲ್ಲ ಶಿವಮೊಗ್ಗ ಕಡೆಯಿಂದ ಬಂದಿದ್ದಾರೆ. ಶಿವಮೊಗ್ಗ ಭದ್ರಾವತಿ ಕಡೆಯಿಂದ ಹೋಮ್ ಗಾರ್ಡ್ಗಳು ಮತ್ತು ಫಾರೆಸ್ಟ್ ಇಲಾಖೆಯವರು. ಸೊ ನಾವು ಸಂಪೂರ್ಣವಾಗಿ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈ ಕಡೆ 266 ಪವನ, 271 ಪ್ರಮೋದ್, 275 ಪ್ರಸನ್ನ, 278 ಅರವಿಂದ. ಅವರು ಸೆಂಟರ್ ಇಲ್ಲ ಸರ್.